ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಮಾರ್ಚ್ ತಿಂಗಳು ಡಿಬಿಟಿ ಬಗ್ಗೆ ಜಾಗೃತಿ ಮೂಡಿಸುವಂತಹ ತಿಂಗಳು. ಅಂದ್ರೆ ಡಿಬಿಟಿ ಅಂದ್ರೆ ಏನು, ಡೀಪ್ ವೇನ್ ಥ್ರಾಂಬೋಸಿಸ್, ಈ ಕುರಿತಾಗಿ ಇನ್ನೂ ಕೂಡ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ. ಅಂಡ್ ಸಾಕಷ್ಟು ಜನರು ಈ ಒಂದು ಡಿಬಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ನಾವು ಈ ತಿಂಗಳು ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಈ ಡಿಬಿಟಿ ಅಂದ್ರೆ ಏನು, ಯಾಕೆ ಬರುತ್ತೆ, ಇದರ ಪರಿಣಾಮಗಳು, ಇದರ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್, ಓಲ್ಡ್ ಏರ್ಪೋರ್ಟ್ ರೋಡ್ ನ ಮಣಿಪಾಲ್ ಹಾಸ್ಪಿಟಲ್ ನ ವ್ಯಾಸ್ಕ್ಯುಲರ್ ಅಂಡ್ ಎಂಡೋವ್ಯಾಸ್ಕ್ಯುಲರ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ರಾಹುಲ್ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಹೇಗಿದ್ದೀರಾ ಡಾಕ್ಟರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಎಸ್, ಐ ಆಮ್ ಆಲ್ಸೋ ಗುಡ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್, ನಾನು ಹೇಳ್ತಾ ಇದ್ದೆ ಡಿಬಿಟಿ ಒಂದಷ್ಟು ಜನಕ್ಕೆ ಗೊತ್ತು, ಒಂದಷ್ಟು ಜನಕ್ಕೆ ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಗೊತ್ತು. ಆದ್ರೆ ಸಾಕಷ್ಟು ಜನಕ್ಕೆ ಡಿಬಿಟಿ ಅಂದ್ರೆ ಏನು, ಈ ಡೀಪ್ ವೇನ್ ಥ್ರಾಂಬೋಸಿಸ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಮೊದಲನೇದಾಗಿ ಡಿಬಿಟಿ ಅಂದ್ರೆ ಏನು, ಇದು ದೇಹದ ಯಾವ ಭಾಗದಲ್ಲಿ ಹೆಚ್ಚಾಗಿ ಪರಿಣಾಮ ಬೀರುತ್ತೆ ಅಂತ? ಡಿಬಿಟಿ ಅಥವಾ ಡೀಪ್ ವೇನ್ ಥ್ರಾಂಬೋಸಿಸ್ ವೇನ್ಸ್ ನಲ್ಲಿ ಕಾಣಿಸ್ಕೊಳ್ಳುತ್ತೆ. ವೇನ್ಸ್ ಅಂದ್ರೆ ಅಶುದ್ಧ ರಕ್ತನಾಳಗಳು. ದೇಹದಲ್ಲಿ ಶುದ್ಧ ರಕ್ತನಾಳಗಳ ಮೂಲಕ ಆಕ್ಸಿಜನ್ ಎಲ್ಲ ಕಡೆ ತಲುಪುತ್ತೆ. ದೇಹದಲ್ಲಿರೋ ಅಶುದ್ಧತೆ ಎಲ್ಲ ವೇನ್ಸ್ ಮೂಲಕ ವಾಪಸ್ ಕ್ಲೀನ್ ಆಗಿಬಿಟ್ಟು ಮತ್ತೆ ಅಶುದ್ಧ ರಕ್ತ ಬರಬೇಕು. ಈ ಅಶುದ್ಧ ರಕ್ತನಾಳಗಳಲ್ಲಿ ಕ್ಲಾಟ್ ಅಥವಾ ರಕ್ತ ಹೆಪ್ಪುಗಟ್ಟೋ ಚಾನ್ಸಸ್ ಇರುತ್ತೆ. ಅದು ಯಾವಾಗ ಮಾಂಸಖಂಡಗಳ ಮಧ್ಯೆ ಇರುವ ವೇನ್ಸ್ನಲ್ಲಿ ಆಗುತ್ತೆ, ಅವಾಗ ಅದನ್ನು ಡಿಬಿಟಿ ಅಥವಾ ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಕರಿತೀವಿ. ಥ್ರಾಂಬೋಸಿಸ್ ಅಂದರೆ ರಕ್ತ ಹೆಪ್ಪುಗಟ್ಟಿರೋದು ಅಂತ. ಇದು ಸಾಮಾನ್ಯವಾಗಿ ಕಾಲ್ಗಳಲ್ಲಿ, ಕೈಗಳಲ್ಲಿ ಕಾಣಿಸ್ಕೊಳ್ಳೋದು ಜಾಸ್ತಿ. ದೇಹದ ಬೇರೆ ಭಾಗದಲ್ಲೂ ಎಲ್ಲಿ ವೇನ್ ಇರುತ್ತೆ ಅಲ್ಲಿ ಆಗ್ಬೋದು, ಬಟ್ ಕಾಲ್ಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಹಾಗಿದ್ರೆ ಈ ಡಿಬಿಟಿ ಬರೋದಕ್ಕೆ ಪ್ರಮುಖ ಕಾರಣಗಳು, ರೀಸನ್ಸ್ ಏನ್ ಡಾಕ್ಟರ್? ಹಾಗೆ ಇದರ ಅಪಾಯಕಾರಿ ಅಂಶಗಳನ್ನ ಕೂಡ ತಿಳಿಸ್ಕೊಡಿ. ಡಿಬಿಟಿಗೆ ಪ್ರಮುಖ ಕಾರಣ ಅಂದರೆ ರಕ್ತ ಹೆಪ್ಪುಗಟ್ಟೋದು ಅಂತ ಹೇಳಿದೆ. ರಕ್ತ ಹೆಪ್ಪುಗಟ್ಟೋದು ಯಾವಾಗ ಅಂದ್ರೆ, ಕೆಲವರಿಗೆ ಹುಟ್ಟತಾನೆ ಮೈನಲ್ಲಿ ರಕ್ತ ಹೆಪ್ಪುಗಟ್ಟೋ ಅಂಶಗಳು ಜಾಸ್ತಿ ಇರುತ್ತೆ. ಅಂಥ ರೋಗಿಗಳಲ್ಲಿ ಈ ಕಾಯಿಲೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದರಾಗೆ ಯಾರು ಶಸ್ತ್ರಚಿಕಿತ್ಸೆ ಆಗಿರುತ್ತೆ, ರೀಸೆಂಟಾಗಿ ಯಾರು ತುಂಬ ಹೊತ್ತು ಬೆಡ್ ರೆಸ್ಟಲ್ಲಿ ಇರ್ತಾರೆ, ಜಾಸ್ತಿ ಓಡಾಡೋದಿಲ್ಲ, ಅವರಲ್ಲೂ ಇದು ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮತ್ತು ಎಷ್ಟೋ ಜನರಿಗೆ ಗೊತ್ತಿರೋದು ವ್ಯಾರಿಕೋಸ್ ವೇನ್ಸ್ ಅಥವಾ ಉಬ್ಬಿದ ರಕ್ತನಾಳಗಳು. ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡೋರ್ಗೆ ತೊಂದರೆ ಬರುತ್ತೆ. ಅವ್ರಿಗೂ ಅದು ಹಾಗೆ ನೆಗ್ಲಿಜೆನ್ಸ್ ಅಥವಾ ನಿಷ್ಕಾಳಜಿ ಆದರೆ ಆಗ ಡಿಬಿಟಿ ಆಗೋ ಚಾನ್ಸಸ್ಸೂ ಇರುತ್ತೆ. ಇನ್ನೊಂದು ಗರ್ಭಿಣಿ ಸ್ತ್ರೀಯರಲ್ಲೂ ಯಾಕಂದರೆ ಅವರು ಪ್ರೆಗ್ನೆನ್ಸಿಯಲ್ಲಿ ಗರ್ಭಧಾರಣೆ ಆದಾಗ ಕೊನೆ 2 ಅಥವಾ 3 ತಿಂಗಳಲ್ಲಿ ಗರ್ಭಕೋಶ ದೊಡ್ಡದಾದಾಗ ಹೊಟ್ಟೆ ಭಾಗದಲ್ಲಿರುವ ಪ್ರಮುಖ ರಕ್ತನಾಳಗಳು ಅಥವಾ ವೇನ್ಸ್ ಮೇಲೆ ಒತ್ತುತ್ತೆ. ಆವಾಗ ಫ್ಲೋ ಕ್ಲಿಯರ್ ಆಗದೆ ಅಥವಾ ರಕ್ತ ಚಾಲನೆ ಕರೆಕ್ಟಾಗಿ ಆಗದೇನೆ ಈ ಥರ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಡಾಕ್ಟರ್, ನಿಮ್ಮ OPDಗೆ ಭೇಟಿ ಕೊಡುವಂತಹ ಪೇಷಂಟ್ಸ್, ರೋಗಿಗಳು ಏನು, ಅವರೆಲ್ಲ ಏನು ದೂರ್ತಾರೆ ಅಂತ? ಅವರು ಬರ್ಬೇಕಾದ್ರೆ ಮೇನ್ ಹೇಳೋದಂದ್ರೆ ಕಾಲ್ನಲ್ಲಿ ಊತ ಆಗಿದೆ, ರೀಸೆಂಟಾಗಿ ತುಂಬ ಟ್ರಾವೆಲ್ ಮಾಡಿದ್ದೆ ಅಥವಾ ಸರ್ಜರಿ ಆಗಿದೆ, ಇದ್ದಕ್ಕಿದ್ದಾಗೇನೆ ಚೆನ್ನಾಗಿದ್ದೆ, ಇದ್ದಕ್ಕಿದ್ದಾಗೇನೆ ಕಾಲ್ನಲ್ಲಿ ಊತ ಬಂದಿದೆ ಅಂತೆಲ್ಲ ಹೇಳ್ತಾರೆ. ಇನ್ನು ಕೆಲವರು ಸದ್ಯದಲ್ಲಿ ನಾವು ಕೇಳೋ ಪ್ರಶ್ನೆ ಅಂದರೆ ನೀರು ಕುಡ್ದಿದ್ದೀರಾ ಅಂತ ಹೇಳಿದಾಗ, ಇಲ್ಲ ನಾನು ನೀರು ಕುಡ್ದಿಲ್ಲ ಡಾಕ್ಟರ್, ರೀಸೆಂಟಾಗಿ ಸ್ವಲ್ಪ ದಿನದಿಂದ ಕಮ್ಮಿ ನೀರು ಕುಡ್ದಿದ್ದೆ. ಇದು ರಕ್ತ ಹೆಪ್ಪುಗಟ್ಟಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಿಬಿಟಿಯಲ್ಲಿ ನೀವು ಆವಾಗಲೇ ಕೇಳಿದ್ರಿ ಅಪಾಯಕಾರಿ ಅಂಶ ಏನು ಅಂತ. ದೇಹದಲ್ಲಿ ಎಲ್ಲೇ ಅಶುದ್ಧ ರಕ್ತ ಇದ್ರೂ ವೇನ್ಸ್ ಮೂಲಕ ಲಂಗ್ಸ್ಗೆ ಹೋಗಬೇಕು ಕ್ಲಿಯರ್ ಆಗಲಿಕ್ಕೆ. ಇವಾಗ ಈ ರಕ್ತ ಹೆಪ್ಪುಗಟ್ಟಿದ್ರೆ ಅದು ಕೂಡ ಲಂಗ್ಸ್ಗೆ ಹೋಗಿ ಅಲ್ಲಿ ಪ್ರಾಬ್ಲಮ್ ಕೊಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಪಲ್ಮನರಿ ಎಂಬೋಲಿಸಮ್ ಅಥವಾ ಉಸಿರಾಡೋಕ್ಕೆ ಆಗದೆ ಇರೋದು, ಶ್ವಾಸಕೋಶಕ್ಕೆ ರಕ್ತ ಹೆಪ್ಪುಗಟ್ಟಿ ಅಲ್ಲಿ ಹೋದಾಗ ಈ ತೊಂದರೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ನು ಡಾಕ್ಟರ್, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಮಗೆ ಹೇಗೆ ಗೊತ್ತಾಗುತ್ತೆ, ಅಂದರೆ ಇದರ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡಿ. ಲಕ್ಷಣಗಳು ಅಂದರೆ ಕಾಲಿನ ಊತ, ಅಂದರೆ ಇವಾಗ ಏಟು ಬಿದ್ದಿಲ್ಲ, ಎಲ್ಲೂ ಪೆಟ್ಟು ಬಿದ್ದಿಲ್ಲ, ಇದ್ದಕ್ಕಿದ್ದ ಹಾಗೆ ಕಾಲಿನಲ್ಲಿ ಊತ ಬಂತು. ಬಟ್ ಅದ್ರ ಜೊತೆ ಕಾರಣಗಳು ಲೈಕ್ ರೀಸೆಂಟಾಗಿ ನಾವೆಲ್ಲೋ ಟ್ರಾವೆಲ್ ಮಾಡಿದ್ವಿ, ರೀಸೆಂಟ್ ಸರ್ಜರೀಸ್ ಆಗಿದೆ, ಅಥವಾ ತುಂಬ ಹೊತ್ತು ಒಂದೇ ಜಾಗದಲ್ಲಿ ನಿಂತಿದ್ವಿ. ಬೇಸಿಗೆ ಕಾಲದಲ್ಲಿ ಇದು ಆಗೋ ಚಾನ್ಸಸ್ ಜಾಸ್ತಿ. ಯಾಕಂದರೆ ಮೈನಲ್ಲಿ ನೀರಿನ ಅಂಶ ಕಮ್ಮಿ ಆದಾಗ ರಕ್ತ ಹೆಪ್ಪುಗಟ್ಟೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅಂಡ್ ಈ ಒಂದು ಸಮಸ್ಯೆ ಒಂದು ಬಾರಿ ಬಂದುಬಿಟ್ರೆ ಲೈಫ್ ಲಾಂಗ್ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ.
ಇಲ್ವಾ, ಅಥವಾ ಟ್ರೀಟ್ಮೆಂಟ್ ತಗೊಂಡ್ರೆ ವಾಸಿ ಆಗುತ್ತಾ ಅಂತ? ಇಲ್ಲ, ಇದು ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ವಾಸಿ ಆಗುತ್ತೆ. ಬಟ್ ಯಾವ ಕಾರಣದಿಂದ ಆಗಿದೆ ಅದ್ರ ಮೇಲೆ ಇದು ಅವಲಂಬಿಸುತ್ತೆ. ಇವಾಗ ಕೆಲವರಲ್ಲಿ ಮೈನಲ್ಲಿ ರಕ್ತ ಹೆಪ್ಪುಗಟ್ಟೋ ಅಂಶ ಜಾಸ್ತಿ ಇದ್ರೆ ಅವ್ರಿಗೆ ಜೀವನ ಪರ್ಯಂತ ಕೆಲವೊಂದು ಮಾತ್ರೆಗಳು ಕೊಡಬೇಕಾಗತ್ತೆ, ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅವಾಗೇ ಆಗೋದಿಲ್ಲ, ಇಲ್ಲ ಅಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಕೆಲವ್ರಿಗೆ ಯಾರು ಈಗ ಪೋಸ್ಟ್ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆ ಮುಗಿಸೋ ದಿನದಲ್ಲಿ ಬೆಡ್ ರೆಸ್ಟಿಂದ ಆಗಿರೋದಿದ್ರೆ ಆಗ ಖಂಡಿತ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಗುಣ ಆಗುತ್ತೆ. ಬಟ್ ಅದಕ್ಕೆ ಅದರದೇ ಆದ ಕೆಲವೊಂದು ಕಾಂಪ್ಲಿಕೇಶನ್ಸ್ ಇರುತ್ತೆ. DVT ಆದಮೇಲೂ ಮತ್ತೆ ಕಾಲ್ನಲ್ಲಿ ಊತ ಬರೋದು, ಬಣ್ಣ ಚೇಂಜ್ ಆಗೋದು ಕಾಲ್ನಲ್ಲೆಲ್ಲ ಆಗ ಚಾನ್ಸಸ್ ಇರುತ್ತೆ. ಅಂದ್ರೆ ಈ ಒಂದು ಪ್ರಾಬ್ಲಮ್ ಬರೋದಕ್ಕೆ ಮೇಜರ್ ರೀಸನ್ ರಕ್ತ ಹೆಪ್ಪುಗಟ್ಟೋದು. ರಕ್ತ ಹೆಪ್ಪುಗಟ್ಟೋದೇನೆ. ರಕ್ತ ಹೆಪ್ಪುಗಟ್ಟದೆ ಇರೋ ರೀತಿ ನಾವು ಯಾವ ರೀತಿ ನಮ್ಮ ದೇಹವನ್ನ, ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬೇಕು ಡಾಕ್ಟರ್? ಮೈನಲ್ಲಿ ಪೇಷಂಟ್ಸ್ ಏನು ಮೊದಲು ಇದು ಮಾಡಬೇಕಂದ್ರೆ, ನಾನು ಒಂದೇ ಜಾಗದಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಿಲ್ಲ, ಒಂದೇ ಜಾಗದಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಿಲ್ಲ, ಆದಷ್ಟು ಓಡಾಡ್ಕೊಂಡಿರ್ತೇನೆ. ನಂತರ ನೀರು ಚೆನ್ನಾಗಿ ಕುಡಿಬೇಕು. ಮೈನಲ್ಲಿ ನೀರಿನ ಅಂಶ ಕಮ್ಮಿ ಆಗದಿರೋಂಗೆ ನಾನು ನೋಡ್ಕೊಳ್ತೇನೆ ಅಂತ ಪೇಷಂಟ್ಸ್ಗೆ ಆ ಥರ ಒಂದು ಮಾನಸಿಕವಾಗಿ ಅವರು ದೃಢ ಮಾಡಿಕೊಂಡ್ರೆ ಇದರಿಂದ ಅದನ್ನು DVTನ ತಪ್ಪಿಸೋಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆ ಕೆಲವೊಂದು ಟ್ರೀಟ್ಮೆಂಟ್ಸ್ ಇರುತ್ತೆ ಲೈಫ್ ಸ್ಟೈಲ್ನಲ್ಲಿ. ಕಾಲಿಗೆ ಸ್ಟಾಕಿಂಗ್ಸ್ ಹಾಕೊಳ್ಳೋದು, ಕಾಲು ತುಂಬ ಊತ ಬಂದವರು, ಆವಾಗ್ಲೂ DVTನ ಪ್ರಿವೆಂಟ್ ಮಾಡ್ಬೋದು. ಪೇಷಂಟ್ಸ್ ವತಿಯಿಂದ ಹಾಗೆ ಮಾಡ್ಬೋದು ಅವರು. ಇನ್ನು ಡಾಕ್ಟರ್, DVT ಅಂದ ತಕ್ಷಣ PE ಥಟ್ ಅಂತ ನೆನಪಾಗುತ್ತೆ, ಪಲ್ಮನರಿ ಎಂಬೋಲಿಸಿಸ್. ಸೊ ಇದಕ್ಕೂ DVTಗೂ ಏನಾದರೂ ಲಿಂಕ್ ಇದೆಯಾ, ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಏನು ಹೇಳ್ತೀರಾ? DVT ಎಲ್ಲ ಪೇಷಂಟ್ಸ್ನಲ್ಲಿ ಆಗಿರೋ ಪೇಷಂಟ್ಸ್ಗೆ ಪಲ್ಮನರಿ ಎಂಬೋಲಿಸಮ್ ಆಗುತ್ತೆ. ರಕ್ತ ಹೆಪ್ಪುಗಟ್ಟಿದಾಗ ನಾನು ಹೇಳಿದಾಗೆ ಶುದ್ಧೀಕರಣಕ್ಕೆ ಕೊನೆಗೆ ಶ್ವಾಸಕೋಶಕ್ಕೆ ಹೋಗುತ್ತೆ ಎಲ್ಲ ಅಶುದ್ಧ ರಕ್ತ. ಸೊ ವೇನ್ಸ್ ಅಶುದ್ಧ ರಕ್ತವನ್ನು ತೊಗೊಂಡು ಹೋಗುತ್ತೆ. ಸೊ ರಕ್ತ ಎಲ್ಲೇ ಹೆಪ್ಪುಗಟ್ಟಿದ್ರೂ ಅದು ಅಲ್ಲಿ ಲಂಗ್ಸ್ಗೆ ಹೋಗ್ಲಿಕ್ಕೆ ಚಾನ್ಸಸ್ ಜಾಸ್ತಿ. ಸೊ DVT ಆದಾಗೇ ಪಲ್ಮನರಿ ಎಂಬೋಲಿಸಮ್ ಆಗೋದು. ಪಲ್ಮನರಿ ಎಂಬೋಲಿಸಮ್ ಅಂದರೆ ಇವಾಗ ನಾವು ಉಸಿರಾಡ್ಬೇಕಾದ್ರೆ ಶ್ವಾಸಕೋಶದಲ್ಲಿ ಚಿಕ್ಕ ಚಿಕ್ಕ ಆಲ್ವಿಯೋಲೈ ಅಂತೀವಿ, ಅದು ನಾವು ಉಸಿರು ತಗೊಂಡಾಗ ಆಕ್ಸಿಜನ್ ಆಮೇಲೆ ಕಾರ್ಬನ್ ಡೈಆಕ್ಸೈಡ್ನ ಎಕ್ಸ್ಚೇಂಜ್ ಮಾಡುತ್ತೆ. ರಕ್ತ ಹೆಪ್ಪುಗಟ್ಟಿ ಅಲ್ಲಿ ಹೋಗಿ ಪೂರ್ತಿ ಆ ಕ್ಯಾವಿಟಿನ ಬ್ಲಾಕ್ ಮಾಡಿದಾಗ ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ಆಗ ಸಡನ್ನಾಗಿ ಉಸಿರು ನಿಂತ್ಬಿಡುತ್ತೆ ಪೇಷಂಟ್ಸ್ಗೆ. ಹಾಗಿದ್ರೆ ಈ DVT, ಡೀಪ್ ವೇನ್ ಥ್ರಾಂಬೋಸಿಸ್ ಹಾಗೆ ಪಲ್ಮನರಿ ಎಂಬೋಲಿಸಿಸ್, ಈ ಎರಡನ್ನು ಹೇಗೆ ನಿಭಾಯಿಸೋದು ಅಂತ, ಅಂದರೆ ಅಟ್ ಎ ಟೈಮ್ ಒಬ್ಬ ವ್ಯಕ್ತಿಗೆ ಎರಡೂ ಪ್ರಾಬ್ಲಮ್ ಇದ್ರೆ ಆತ ಹೇಗೆ ಗುಣಪಡಿಸ್ಕೊಳ್ಬೇಕು ಅಂತ? ಎಲ್ಲದಕ್ಕಿಂತ ಮುಖ್ಯವಾಗಿ ಡಯಾಗ್ನೋಸಿಸ್. ನಾವು ಸಿಂಪಲ್ ಆಗಿ ಕಾಲು ಊತ ಬಂದಾಗ ಈ ಥರ ಸಸ್ಪಿಷನ್ ಇದ್ದರೆ DVTಗೆ ಡಾಪ್ಲರ್ ಸ್ಕ್ಯಾನ್ ಅಂತ ಮಾಡ್ತೀವಿ, ಅಲ್ಟ್ರಾಸೌಂಡ್ ಸ್ಕ್ಯಾನ್. ಅದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ರಕ್ತ ಹೆಪ್ಪುಗಟ್ಟೋದು ಕಾಣುತ್ತೆ. ಅದ್ರ ಜೊತೆ ಕ್ಲಿನಿಕಲ್ಲಿ ಅಥವಾ ಪೇಷಂಟ್ ಹೇಗೆ ಸ್ಪಂದಿಸ್ತಾರೆ, ಕೆಲವ್ರಿಗೆ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ಲಿಕ್ಕೆ ಶುರುವಾಗಿದೆ ಅಂದರೆ ಆವಾಗ ಪಲ್ಮನರಿ ಎಂಬೋಲಿಸಮ್ ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಕೆಲವೊಂದು ಟೆಸ್ಟ್ ಮಾಡಬೇಕಾಗುತ್ತೆ. ಡಾಪ್ಲರ್ ಸ್ಕ್ಯಾನ್, CT ಸ್ಕ್ಯಾನ್ ಮಾಡ್ತೀವಿ. CT ಸ್ಕ್ಯಾನ್ ಹೊಟ್ಟೆ ಭಾಗದ ಮೇಲ್ ರಕ್ತನಾಳಗಳಿರುತ್ತೆ, IVC ಅಥವಾ ಇನ್ಫೀರಿಯರ್ ವೀನಾ ಕೇವಾ ಅಂತ, ಆ ಸ್ಕ್ಯಾನ್ ಮಾಡಿ ನಂತರ ಲಂಗ್ಸ್ ಅಥವಾ ಶ್ವಾಸಕೋಶದ ಸ್ಕ್ಯಾನ್ ಮಾಡ್ತೀವಿ. ಆವಾಗ ರಕ್ತ ಹೆಪ್ಪುಗಟ್ಟೋದು ಕಂಡು ಬರುತ್ತೆ ಪಲ್ಮನರಿ ಎಂಬೋಲಿಸಮ್ ಪೇಷಂಟ್ಸಲ್ಲಿ. ಒಂದ್ಸಲ ಇದು ಕನ್ಫರ್ಮ್ ಆದಮೇಲೆ ಚಿಕಿತ್ಸೆಗೆ ಬರ್ತೀವಿ. ಚಿಕಿತ್ಸೆಯಲ್ಲಿ ಕೆಲವೊಂದು ಜಸ್ಟ್ ಮಾತ್ರೆಗಳಿಂದ ಅಥವಾ ಇಂಜೆಕ್ಷನ್ಸಿಂದ ಮಾತ್ರ ಗುಣ ಆಗುತ್ತೆ. ಇನ್ನು ಕೆಲವುದಕ್ಕೆ ಪ್ರೊಸೀಜರ್ಸ್ ಮಾಡಬೇಕಾಗುತ್ತೆ. ಅಂದರೆ ರಕ್ತ ಹೆಪ್ಪುಗಟ್ಟಿರೋದು ತುಂಬ ಜಾಸ್ತಿ ಆಗಿದ್ರೆ ಅದನ್ನು ಕೆಲವೊಂದು ಇಂಜೆಕ್ಷನ್ಸ್ ಕೊಟ್ಟು ಅಥವಾ ಆ ಕ್ಲಾಟ್ನ ತೆಗಿಲಿಕ್ಕೆ ಏನೇನೋ ಪ್ರೊಸೀಜರ್ಸ್ ಮಾಡ್ತೀವಿ, ಥ್ರಾಂಬೋಲೈಸಿಸ್ ಅಂತೀವಿ. ಇನ್ನು ತುಂಬ ಜಾಸ್ತಿಯಾಗಿ ಲಂಗ್ಸ್ಗೆ ಡ್ಯಾಮೇಜ್ ಜಾಸ್ತಿ ಆಗ್ತಾ ಇದೆ ಅಂದಾಗ ಕೆಲವೊಂದು ಬಾರಿ IVC ಫಿಲ್ಟರ್ ಅಂತ ಒಂದು ಜಾಲಿಯನ್ನು, ಜನರಿಗೆ ಅರ್ಥ ಆಗಂಗೆ ಹೇಳ್ತೀವಿ, ಒಂದು ಜಾಲಿ ಥರ ಮೇನ್ ಟ್ಯೂಬ್ನಲ್ಲಿ ಹಾಕ್ತೀವಿ IVCಯಲ್ಲಿ. ಅದು ಶ್ವಾಸಕೋಶಕ್ಕೆ ರಕ್ತ ಹೆಪ್ಪುಗಟ್ಟು ಹೋಗೋದನ್ನ ತಡೆ ಹಿಡಿಯುತ್ತೆ. ಡಾಕ್ಟರ್, ಈ DVTನ ನೆಗ್ಲೆಕ್ಟ್ ಮಾಡಿದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ನ ಎದುರಿಸಬೇಕಾಗುತ್ತೆ ಅಂತ? DVTಗೆ ನೆಗ್ಲೆಕ್ಟ್ ಮಾಡಿದ್ರೆ ಒಂದು ಪಲ್ಮನರಿ ಎಂಬೋಲಿಸಮ್. ಪಲ್ಮನರಿ ಎಂಬೋಲಿಸಮ್ ಅದು ಜೀವಕ್ಕೆ ಅಪಾಯ ತರುವಂಥ ಕಾಂಪ್ಲಿಕೇಶನ್. ಸೊ ಅದೊಂದಾಯಿತು. ಅದೊಂದೇ ಅಲ್ಲ, ಈಗ ಜನರಿಗೆ ಹೇಗೋ ಲಕ್ಕಿಯಾಗಿ ಪಲ್ಮನರಿ ಎಂಬೋಲಿಸಮ್ನು ಟ್ರೀಟ್ಮೆಂಟ್ ಆದ್ರೂ ದೀರ್ಘಕಾಲ ಅಥವಾ ಮುಂದೆ ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸಸ್ ಅಥವಾ ಪ್ರಭಾವ ಏನಂದರೆ ವ್ಯಾರಿಕೋಸ್ ವೇನ್ಸ್ ಆಗೋ ಚಾನ್ಸಸ್ ಇರುತ್ತೆ. ರಕ್ತನಾಳದಲ್ಲಿ ಬ್ಲಾಕ್ ಆದಾಗ ಅದು ರಕ್ತ ಹೆಪ್ಪುಗಟ್ಟಿರೋದು ಕ್ಲಿಯರ್ ಆದಾಗೂ ರಕ್ತನಾಳ ಅಷ್ಟು ಕ್ಲಿಯರ್ ಆಗಿ ಸ್ಮೂತ್ ಆಗಿರೋದಿಲ್ಲ, ಒಳಗಡೆ ಬ್ಲಾಕ್ಗಳಾಗುತ್ತೆ, ಚಿಕ್ಕ ಚಿಕ್ಕ ಬ್ಲಾಕ್ಗಳು. ಅದರಿಂದ ರಕ್ತ ಸಂಚಾರಕ್ಕೆ ಅಡ್ಡಿಯಾಗಿ ನಂತರ ಕಾಲಿನಲ್ಲೇ ರಕ್ತ ಉಲ್ಟಾ ಹರಿಯುತ್ತೆ, ವ್ಯಾರಿಕೋಸ್ ವೇನ್ಸ್
ಪ್ರಾಬ್ಲಮ್ ಆಗ್ಬೋದು, ಗಾಯಗಳಾಗ್ಬೋದು, ಬ್ಲೀಡಿಂಗ್ ಆಗ್ಬೋದು. ಮತ್ತೆ ಅದು ನೋಡ್ಲಿಕ್ಕೂ ಕಾಲಿನಲ್ಲಿ ಆಂಕಲ್ ಅಥವಾ ಪಾದದ ಹತ್ರ ತುಂಬಾ ಕಪ್ಪಗೆ ಕಾಣುತ್ತೆ. ಅಲ್ಲಿ ಕಾಸ್ಮೆಟಿಕ್ ಡಿಸ್ಫಿಗರೇಷನ್ ಅಥವಾ ನೋಡ್ಲಿಕ್ಕೂ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅದು. ಎಸ್ ಎಸ್ ಡಾಕ್ಟರ್, DVT ಬಗ್ಗೆ ಇನ್ನೂ ಮಾತನಾಡೋಣ, ಸಾಕಷ್ಟು ವಿಚಾರಗಳಿದೆ. ಇನ್ನು ಡಾಕ್ಟರ್, ನೀವು ಆಗಲೇ ಮಾತನಾಡ್ತಾ ಹೇಳ್ತಾ ಇದ್ರಿ ಥ್ರಾಂಬೋಲೈಸಿಸ್ ಅಂತ. ಈ ಥ್ರಾಂಬೋಸಿಸ್ ಹಾಗೆ ಥ್ರಾಂಬೋಲೈಸಿಸ್ಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ, ಏನಿದು ಅಂತ? ಥ್ರಾಂಬೋಸಿಸ್ ಅಂದರೆ ಕಾಯಿಲೆ, ಡೀಪ್ ವೇನ್ ಥ್ರಾಂಬೋಸಿಸ್. ಥ್ರಾಂಬೋಲೈಸಿಸ್ ಅದಕ್ಕೆ ನಾವು ಕೊಡುವ ಚಿಕಿತ್ಸೆ. ಥ್ರಾಂಬೋಲೈಸಿಸ್ ಅಂದರೆ ಅರ್ಥ ಅದನ್ನು ಸಾವು ಮಾಡೋದು ಅಥವಾ ಹೊಡೆದು ಹಾಕೋದು ಅಂತ. ರಕ್ತ ಹೆಪ್ಪಗಟ್ಟದಾಗ ಥ್ರಾಂಬೋಸಿಸ್ ಅಂತೀವಿ. ಅದನ್ನು ತೆಗೆದಾಗ ಅಥವಾ ಅದನ್ನು ಹೊಡೆದಾಕಿದಾಗ ಅದಕ್ಕೆ ಲೈಸಿಸ್, ಥ್ರಾಂಬೋಲೈಸಿಸ್ ಅಂತ ಕರಿತೀವಿ. ಥ್ರಾಂಬೋಲೈಸಿಸ್ ಪ್ರೊಸೀಜರ್ ಎರಡು ಥರ ಇರುತ್ತೆ. ಒಂದು, ಇಂಜೆಕ್ಷನ್ಸ್ ಕೊಟ್ಟು ದೇಹದಲ್ಲಿರುವ ಎಲ್ಲ ರಕ್ತನಾಳದಲ್ಲೂ ರಕ್ತವನ್ನು ತೆಳ್ಳಗೆ ಮಾಡಿ ಪೂರ್ತಿ ಕ್ಲಾಟನ್ನು ತೆಗೆಯೋದು. ಇನ್ನೊಂದು, ಒಂದೇ ಜಾಗಕ್ಕೆ ಯಾವ ಸೆಗ್ಮೆಂಟ್, ಯಾವ ರಕ್ತನಾಳದಲ್ಲಿ ಜಾಸ್ತಿ ರಕ್ತ ಹೆಪ್ಪಗಟ್ಟಿದೆಯೋ ಆ ಜಾಗದೊಳಗೆ ಒಂದು ಸಣ್ಣ ಸೂಜಿ ಮೂಲಕ, ಇವಕ್ಕೆಲ್ಲ ಓಪನ್ ಸರ್ಜರಿ ಬೇಕೇ ಆಗೋದಿಲ್ಲ, ಒಂದು ಸಣ್ಣ ಸೂಜಿ ಮೂಲಕ ಹೊಲಿಗೆ ಇಲ್ಲದೇ ಆ ರಕ್ತನಾಳಕ್ಕೆ ಹೋಗಿ ಅಲ್ಲಿ ನಾವು ರಕ್ತ ತೆಳ್ಳಗೆ ಮಾಡುವ ಇಂಜೆಕ್ಷನ್ಸ್ ಕೊಡ್ತೀವಿ. ಬೇರೆ ಬೇರೆ ವಿಧದ ಕೆಥೆಟರ್ಸ್ ಅಥವಾ ಸಣ್ಣ ಟ್ಯೂಬ್ಗಳಿರುತ್ತೆ, ಅದ್ರ ಮೂಲಕ ಈ ಕ್ಲಾಟ್ನ ಎಲ್ಲ ಕರಗಿಸುವಂಥ ಶಕ್ತಿ ಇರುತ್ತೆ ಆ ಕೆಥೆಟರ್ಸ್ಗೆ. ಅದು ಕೆಥೆಟರ್ಸಲ್ಲಿ ಅದನ್ನು ಮಾಡಿ ಆಮೇಲೆ ರಕ್ತ ತೆಳ್ಳಗೆ ಮಾಡ್ತಾ ಇಂಜೆಕ್ಷನ್ಸ್ ಕೊಟ್ಟಾಗ ಪೂರ್ತಿ ಈ ಕ್ಲಾಟ್ಗಳೆಲ್ಲ ಕ್ಲಿಯರ್ ಆಗುತ್ತೆ. ಇದರಿಂದ ಅಡ್ವಾಂಟೇಜ್ ಏನಂದರೆ ಮುಂದೆ ಪೇಷಂಟ್ಗೆ ಆಗೋ ಕಾಂಪ್ಲಿಕೇಶನ್ಸ್ನ ತಪ್ಪಿಸ್ಬೋದು. ಇನ್ನು ಡಾಕ್ಟರ್, ಈ ವೆರಿಕೋಸ್ ವೇನ್ಸು ಮತ್ತು DVTಗೂ ಇರುವಂತಹ ಡಿಫ್ರೆನ್ಸ್ ಏನು? ವೆರಿಕೋಸ್ ವೇನ್ಸಿಂದ ಏನಾದರೂ ಈ DVT ಬರುತ್ತಾ ಅಂತ? ಹೌದು, ವೆರಿಕೋಸ್ ವೇನ್ಸ್ ಅಂದರೆ ಅಶುದ್ಧ ರಕ್ತ ಕಾಲಿನಲ್ಲಿ ತಿರುಗಿ ಹರಿಯೋದು. ಮಾಮೂಲಾಗಿ ಕಾಲಿಂದ ಮೇಲ್ಗಡೆ ಹೃದಯ ಭಾಗಕ್ಕೆ ಹೋಗಬೇಕು, ಬಟ್ ಅದು ವ್ಯಾಲ್ವ್ಸ್ ಡ್ಯಾಮೇಜ್ ಆಗಿ ಕಾಲಿನಲ್ಲೇ ತಿರುಗಿ ಬರುತ್ತೆ. ಆಗ ರಕ್ತ ಉಬ್ಕೊಂಡಂಗೆ ಆಗೋದು, ರಕ್ತನಾಳಗಳು ಉಬ್ಬಿರೋದು, ಬಣ್ಣ ಬದಲಾವಣೆ ಆಗಿರೋದೆಲ್ಲ ನೋಡ್ತೀರ, ಕಾಲು ನೋವೆಲ್ಲ ಬರುತ್ತೆ. DVT ಅಥವಾ ಥ್ರಾಂಬೋಸಿಸ್ ಅಂದರೆ ರಕ್ತ ಉಲ್ಟಾ ಹರಿಯೋದಲ್ಲ, ರಕ್ತ ಚಾಲನೆಗೆ ಅಡಚಣೆ ಆಗುತ್ತೆ, ಬ್ಲಾಕ್ ಆಗುತ್ತೆ. ರಕ್ತ ಹೆಪ್ಪಗಟ್ಟಿದಾಗ ರಕ್ತ ಸಲೀಸಾಗಿ ಮೇಲೆ ಹೋಗಲಿಕ್ಕೆ ಆಗೋದಿಲ್ಲ. ಸೊ ಉಲ್ಟಾ ಹರಿಯೋದಕ್ಕೆ, ಬ್ಲಾಕ್ ಮಾಡೋದಕ್ಕೆ ಅಂತರ ಇದೆ ಒಂದು. ಎರಡನೇದು, ಒಂದಕ್ಕೊಂದು ಗಾಢವಾದ ಸಂಬಂಧನೂ ಇದ್ದೇ ಇರುತ್ತೆ. ಇವಾಗ ಕಾಲಿನಲ್ಲೇ ಅಶುದ್ಧ ರಕ್ತ ತಿರುಗಿ ಹರಿದಾಗ ಅಲ್ಲೇ ಹೆಪ್ಪಗಟ್ಟುವ ಚಾನ್ಸಸ್ ಜಾಸ್ತಿ. ಎಸ್ಪೆಷಲಿ ಈ ವರ್ಷದ ಈ ಭಾಗದಲ್ಲಿ, ಸಮ್ಮರ್ ಅಥವಾ ಬೇಸಿಗೆಗಾಲದಲ್ಲಿ ಮೈನಲ್ಲಿ ನೀರಿನ ಅಂಶ ಕಮ್ಮಿ ಆಗುತ್ತೆ ಬೇಸಿಗೆಯಿಂದ. ಆಗ ರಕ್ತ ಉಲ್ಟಾ ಹರಿದು ಅಲ್ಲೇ ಸೇರಿಕೊಂಡಾಗ ರಕ್ತ ಹೆಪ್ಪಗಟ್ಟೋ ಚಾನ್ಸಸ್ ಇರುತ್ತೆ ತುಂಬ. ಸೊ ಅದರಿಂದ ವ್ಯಾರಿಕೋಸ್ ವೇನ್ಸ್ ಕಾಯಿಲೆಯಿಂದನೂ DVT ಆಗುತ್ತೆ. ಮತ್ತು DVT ಆದಮೇಲೆ ವ್ಯಾರಿಕೋಸ್ ವೇನ್ಸ್ ಕಾಯಿಲೆ ಆಗ್ಬೋದು. ಅದು ಹೇಗೆಂದರೆ ರಕ್ತ ಹೆಪ್ಪಗಟ್ಟಿದಾಗ ಅದು ಸ್ವಲ್ಪ ಗಟ್ಟಿಯಾಗಿ ಬ್ಲಾಕ್ ಆಗಿ ನಂತರ ಸಲೀಸಾಗಿ ರಕ್ತ ಮೇಲೆ ಸಂಚಾರಣಕ್ಕೆ ಬಿಡೋದಿಲ್ಲ, ಕಾಲಿನಲ್ಲೇ ರಕ್ತ ಉಲ್ಟಾ ಹರಿದು ಇದಾಗುತ್ತೆ. ಸೊ ಒಂದಕ್ಕೊಂದು ಖಂಡಿತವಾಗೂ ಅದು ಸಂಬಂಧ ಇದ್ದೇ ಇದೆ. ಓಕೆ ಡಾಕ್ಟರ್, ಇನ್ನು ಈ ಒಂದು ಡೀಪ್ ವೇನ್ ಥ್ರಾಂಬೋಸಿಸ್ ಪ್ರಾಬ್ಲಮ್ಮು ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಅಂದರೆ ಮೆನ್ಸ್ ಅಲ್ಲ ಅಥವಾ ವುಮೆನ್ಸ್ ಅಲ್ವಾ? ಆ್ಯಂಡ್ ಏಜ್ ಫ್ಯಾಕ್ಟರ್ ಬಗ್ಗೆ ಹೇಳೋದಾದರೆ? ಏಜ್ ಫ್ಯಾಕ್ಟ್ರಾಗೆ ಹೇಳೋದಾಗ ಸಾಮಾನ್ಯವಾಗಿ ಇದು ಎಳೆ ವಯಸ್ಸಿನಿಂದ ಮಧ್ಯ ವಯಸ್ಸಿನವ್ರಿಗೆ ಜಾಸ್ತಿ, ಅಥವಾ ಯಾರು ತುಂಬ ಏಜ್ ಆಗಿದ್ದಾರೆ, ಹೆಚ್ಚು ಚಲನವಲನ ಇಲ್ಲದೆ ಇರೋರು, ಅವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಬಟ್ ಮಕ್ಕಳಿಂದ ಹಿಡಿದು ತುಂಬ ವಯಸ್ಸಾಗಿರೋ ತನಕ ಎಲ್ಲರಿಗೂ ಇದು ಕಾಣಿಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಇದು 20-30s ಆ ಏಜ್ ಅಥವಾ ಅರೌಂಡ್ 60-70+ ಮೇಲೆ ಕಾಣಿಸ್ಕೊಳ್ಳುತ್ತೆ. ಇದು ಅವರಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಯಾರು ಜಾಸ್ತಿ ನಿಂತು ಕೆಲಸ ಮಾಡ್ತಾರೆ ಅವ್ರಿಗೆ ಈ ಪ್ರಾಬ್ಲಮ್ ಆಗುತ್ತೆ. ನೀವು ನೋಡಿರ್ಬೋದು, ಹೆಣ್ಮಕ್ಳಲ್ಲಿ ಗರ್ಭಧಾರಣೆ ಟೈಮ್ನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಬಟ್ ಬೇರೆ ಅವರವರ ಕಾರ್ಯಗಳ ಮೇಲೂ ಡಿಪೆಂಡ್ ಆಗುತ್ತೆ ಅದು. ಇವಾಗ ಜಾಸ್ತಿ ಹೊತ್ತು ಟೀಚರ್ಸ್ ಆಗಿರಲಿ, ಲೈಫ್ ಸ್ಟೈಲ್ ಮೇಲೆ ಖಂಡಿತವಾಗೂ ಜೀವನ ಶೈಲಿ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ. ಟೀಚರ್ಸ್, ಪೊಲೀಸ್ ಪರ್ಸನಲ್, ಸೆಕ್ಯೂರಿಟಿ ಅವ್ರಿಗೆ, ಡಾಕ್ಟರ್ಸ್, ನಾವು ಸರ್ಜನ್ಸ್ ಯಾರು ನಿಂತು ಕೆಲಸ ಮಾಡ್ತೀವಿ, ಎಲ್ಲರಿಗೂ ಇದು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆಮೇಲೆ ಸರ್ಜರಿ ಆದವರು ಬೆಡ್ ರೆಸ್ಟ್ ಇದ್ರೂ ಕಾಲಲ್ಲಿ ಸ್ವಲ್ಪ ಪಾದನ ಅಲ್ಲಾಡಿಸ್ತಾ ಇರಬೇಕು, ಕಾಲನ್ನ ಮೂವ್ ಮಾಡ್ತಾ ಇರಬೇಕು. ಒಂದೇ ಜಾಗದಲ್ಲಿ ತುಂಬ ಹೊತ್ತು ಕೂತ್ಕೊಂಡು ಇರಬಾರ್ದು. ನಿಜ ಡಾಕ್ಟರ್. ಎಸ್, ಲೈಫ್ ಸ್ಟೈಲ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಹಾಗಿದ್ರೆ ಈ ಒಂದು DVT ಪ್ರಾಬ್ಲಮ್ನಿಂದ ದೂರ ಇರೋದಕ್ಕೆ ಒಬ್ಬ ಮನುಷ್ಯನ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು, ಅವನ ಆಹಾರದ ಪದ್ಧತಿ ಬಗ್ಗೆ ತಿಳಿಸ್ಕೊಡಿ.
ಲೈಫ್ ಸ್ಟೈಲ್ ಅಂದರೆ ನೀವು ಆ್ಯಕ್ಟಿವ್ ಆಗಿ ಇರಬೇಕು. ಇವಾಗ ನಾವು ಇಂಗ್ಲೀಷ್ನಲ್ಲಿ ಕೌಚ್ ಪೊಟ್ಯಾಟೊ ಅಂತೀವಿ, ಅದು ಆಗಿರಬಾರ್ದು. ಅಂದರೆ ಆದಷ್ಟು ಓಡಾಡ್ಕೊಂಡು ಈಗಿನ ಜೀವನ ಶೈಲಿ ಹೇಗಂದರೆ ಎಲ್ಲದಕ್ಕೂ ರಿಮೋಟ್ ಇದೆ, ಬರೀ ಟಿ ವಿಗೆ ಅಂತಲ್ಲ. ಸೊ ಓಡಾಟನೇ ಕಮ್ಮಿ ಆಗಿದೆ. ಸೊ ಹಾಗಿರ್ಬೇಕಾದ್ರೆ ನಾವು ನಮ್ಮ ಆರೋಗ್ಯಕ್ಕಾಗಿ ಬೇಸಿಕಲಿ ಏನು ಓಡಾಡಬೇಕಾದ್ರು ಮಾಡಲೇಬೇಕಾಗುತ್ತೆ. ಎರಡನೇದು ಲೈಫ್ ಸ್ಟೈಲ್. ನಾನು ಹೇಳಿದಾಗ ಕೆಲವೊಂದು ಸಲ ನಾವು ಕೂತ್ಕೊಂಡು ಕೆಲಸ ಮಾಡ್ಬೋದು ಅಥವಾ ನಿಂತ್ಕೊಂಡು ಕೆಲಸ ಮಾಡ್ಬೋದು. ಪಾದವನ್ನು ಮೂವ್ ಮಾಡ್ತಾ ಇರಬೇಕು, ಬೆರಳುಗಳನ್ನ ಮೂವ್ ಮಾಡ್ತಾ ಇರಬೇಕು. ಕಾಲು ಒಂದೇ ಜಾಗದಲ್ಲಿ ನಿಂತಿರೋದು ಬದಲು ಸ್ವಲ್ಪ ಈ ಕಡೆ ಆ ಕಡೆ ಓಡಾಡ್ಕೊಂಡಿದ್ರೆ ಅದು ಸಹಾಯ ಆಗುತ್ತೆ. ಎರಡನೇದು ನೀರಿನ ಅಂಶ. ಯಾವುದೇ ಕಾರಣಕ್ಕೂ ತುಂಬ ಬಾಯಾರಿಕೆ ಆಗೋಂಥ ಸ್ಟೇಜ್ಗೆ ತರಿಸ್ಕೊಳ್ಳೇಬಾರ್ದು. ಅದು ಆದಾಗನೇ DVT ಆಗೋ ಚಾನ್ಸಸ್ ಜಾಸ್ತಿ. ಸೊ ಅವಾಗ ಏನು ಮಾಡ್ಬೇಕಂದ್ರೆ ಆದಷ್ಟು ನೀರು ಮಧ್ಯದಲ್ಲಿ ಹೆಚ್ಚು ಪ್ರಮಾಣ ಅಲ್ಲದಿದ್ರು ಸ್ವಲ್ಪ ಪ್ರಮಾಣದಲ್ಲಿ ನೀರು ಕುಡಿತಾ ಇರಬೇಕು. ಆಹಾರ ಮಟ್ಟದ ಅಂದರೆ ಲಿಕ್ವಿಡ್ಸ್, ಇದು ಎಸ್ಪೆಷಲಿ ಈ ಸಮ್ಮರ್ ಟೈಮ್ನಲ್ಲಿ ಲಿಕ್ವಿಡ್ಸ್ನ ತೊಗೊಬೇಕಾಗತ್ತೆ. ಇನ್ನು ಡಾಕ್ಟರ್, ಈ ಒಂದು DVT ಪ್ರಾಬ್ಲಮ್ ಇರೋರು ಈ ಫುಡ್ಡನ್ನು ತಿನ್ನಲೇಬಾರ್ದು ಅಂತ ಏನಾದರೂ ಇದೆಯಾ? ಇಲ್ಲ, DVTಗೆ ತಿನ್ನಲೇಬಾರ್ದು ಅಂತಲ್ಲ, ಬಟ್ DVT ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಕೆಲವೊಂದು ಟ್ಯಾಬ್ಲೆಟ್ಗಳು ತೊಗೊಬೇಕಾದ್ರೆ ಈ ಹಸಿರು ಸೊಪ್ಪು, ಹಸಿರು ತರಕಾರಿಗಳಲ್ಲ, ಹಸಿರು ಸೊಪ್ಪುಗಳನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಪಾಲಕ್ ಆ ಥರ ಇದನ್ನ ಅವಾಯ್ಡ್ ಮಾಡಬೇಕು. ದೇಹಕ್ಕೆ ತುಂಬಾ ಒಳ್ಳೆಯದು ಅಂತಾರಲ್ಲ. ಹೌದು, ಬಟ್ ಏನಂದ್ರೆ ಆ ಟ್ಯಾಬ್ಲೆಟ್ ಕೊಟ್ಟಾಗ ಅದಕ್ಕೆ ಅದು ಕೌಂಟರ್ ಪ್ರೊಡಕ್ಟಿವ್ ಅಥವಾ ಅದರಿಂದ ಹಾನಿಕರ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದರೆ ಮತ್ತೆ ನಾನು ನಿಮಗೆ IVC ಫಿಲ್ಟರ್ ಅಂತ ಅವಾಗ ಹೇಳಿದ್ದೆ. IVC ಫಿಲ್ಟರ್ ಅಂದರೆ ರಕ್ತ ಹೆಪ್ಪುಗಟ್ಟಿರೋದು ಲಂಗ್ಸ್ಗೆ ಹೋಗದೆ ಇರೋದಕ್ಕೆ ಒಂದು ಜಾಲಿ ಥರ ಹಾಕ್ತಾರೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗೂ ನಾವು ಬ್ಲಡ್ ಥಿನ್ನರ್ಸ್ನ ತುಂಬ ಹೈ ಕಾನ್ಸಂಟ್ರೇಷನ್ ಅಥವಾ ಜಾಸ್ತಿ ಪ್ರಮಾಣದ ಬ್ಲಡ್ ಥಿನ್ನರ್ಸ್ ಕೊಡ್ತೇವೆ. ಆವಾಗ ಕೂಡ ಇದು ತೊಗೊಳ್ಬಾರ್ದು ಈ ಥರ ಆಹಾರಗಳು. ಎಸ್, ಇನ್ನು ಡಾಕ್ಟರ್, ವೆನ್ ಇಟ್ ಕಮ್ಸ್ ಟು ಟ್ರೀಟ್ಮೆಂಟ್, ಸೊ ಮಣಿಪಾಲಲ್ಲಿ ಒಂದು ಉತ್ತಮವಾದಂತಹ ಚಿಕಿತ್ಸೆ ಸಿಗುತ್ತೆ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಸೊ ಇದರ ಟ್ರೀಟ್ಮೆಂಟ್ ಬಗ್ಗೆ ಇನ್ನೂ ಹೆಚ್ಚಾಗಿ ಹೇಳೋದಾದರೆ ನಮ್ಮ ವೀಕ್ಷಕರಿಗೆ, ವೈ ಓನ್ಲಿ ಬಿಕಾಸ್ ಮಣಿಪಾಲ್, ಬೇರೆ ಆಸ್ಪತ್ರೆಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಇದೆ ಅಂತ? ಮಣಿಪಾಲ್ ಆಸ್ಪತ್ರೆಯಲ್ಲಿ DVT ಮಾತ್ರ ಅಲ್ಲ, ಎನಿಥಿಂಗ್ ರಿಲೇಟೆಡ್ ಟು ವ್ಯಾಸ್ಕ್ಯುಲರ್ ಸರ್ಜರಿ ಆ್ಯಂಡ್ ಅದರ್ ಸಬ್ಜೆಕ್ಟ್ಸ್ ಖಂಡಿತವಾಗೂ ಎಲ್ಲ ಬಗೆಯ ಸ್ಪೆಷಲಿಸ್ಟ್ ಇರ್ತಾರೆ. ಕಾಯಿಲೆ ಅಂದರೆ ಅದು ಬರೀ ಒಂದೇ ಅಂಗಕ್ಕೆ ಬಂದು, ಇವಾಗ DVT ಆಗಿರೋರಿಗೆ ಶುಗರ್ ಇರಬಾರ್ದು, ಶುಗರ್ ಇರೋರಿಗೆ ಹಾರ್ಟ್ ಪ್ರಾಬ್ಲಮ್ ಇರಬಾರ್ದು, ಆ ಥರ ಇರೋದಿಲ್ಲ, ರೂಲ್ಸ್ ಇರೋದಿಲ್ಲ. ಸೊ ಯಾವುದೇ ರೋಗಿ ಬಂದ್ರೂ ಎಲ್ಲ ಸ್ಪೆಷಲಿಸ್ಟು ಇದ್ದೀವಿ ನಾವು. ಸೊ ಆಮೇಲೆ ಇನ್ನೊಂದೇನೆಂದರೆ ಮಿನಿಮಲ್ ಇನ್ವೇಸಿವ್, ಅಂದರೆ ಓಪನ್ ಸರ್ಜರಿ ಅಲ್ಲದೆ ಒಂದು ಸಣ್ಣ ಸೂಜಿ ಮೂಲಕ ಎಷ್ಟೇ ಪರ್ಸೆಂಟೇಜ್ ಕ್ಲಾಟ್ ಆಗಿದ್ರೂ ಅದನ್ನು ತಿಳಿಗೊಳಿಸೋದು ಅಥವಾ ಅದನ್ನು ಟ್ರೀಟ್ಮೆಂಟ್ ಕೊಡುವ ಕೆಪಾಸಿಟಿ ಮತ್ತು ಅದರ ಫೆಸಿಲಿಟೀಸ್ ಎಲ್ಲ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇದೆ. ಇನ್ನು ಡಾಕ್ಟರ್, ಫೈನಲಿ ಇದನ್ನು ತಡೆಗಟ್ಟೋದು ಹೇಗೆ? ಹಾಗಿದ್ರೆ ಸಾಕಷ್ಟು ಜನರು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಯಾವ ರೀತಿ ತಡೆಗಟ್ಟಬೇಕು? ಜನರಿಗೆ ನೀವು ಕೊಡುವಂತಹ ಸಂದೇಶ? ನೀವು ಹೇಳಿದ್ರೆ ನಮ್ಮದೇ ಇರ್ಬೋದು, ಜಸ್ಟ್ 4%, 4% ಮಾತ್ರ ಹಾಸ್ಪಿಟಲೈಸ್ ಪೇಷಂಟ್ಸಲ್ಲಿ ಯಾರು DVT ಆಗಿರುತ್ತೆ ಅದರಲ್ಲಿ ಕಂಡುಹಿಡಿಯೋದು ಮಾತ್ರ ನಾವು. ಯಾಕಂದರೆ ಎಷ್ಟೋ ಸಲ ಸಣ್ಣ ಪುಟ್ಟ ಕ್ಲಾಟ್ಸ್ ಆಗಿ ಅದು ತನ್ನಿಂದ ತಾನೇ ಕ್ಲಿಯರ್ ಆಗುತ್ತೆ, ಬಟ್ ಎಷ್ಟೋ ಜನಕ್ಕೆ ಗೊತ್ತೇ ಆಗೋದಿಲ್ಲ. ಸೊ ಅವೇರ್ನೆಸ್ ತುಂಬ ಮುಖ್ಯ. ಕಾಲಿನಲ್ಲಿ ಊತ ಬಂದು, ಕಾಲಿನಲ್ಲಿ ನೋವು ಬಂದು ಅಥವಾ ಉಸಿರಾಡಲಿಕ್ಕೆ ತೊಂದರೆ ಏನೇ ಆದ್ರೂ ತಕ್ಷಣ ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಹೋಗಬೇಕು. ಆವಾಗ ಇದಕ್ಕೆ ಸಿಂಪಲ್ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ನಲ್ಲಿ ಗೊತ್ತಾಗುತ್ತೆ DVT ಇದೆಯೋ ಇಲ್ವೋ ಅಂತ. ಒಂದು. ಎರಡನೇದು ಆಹಾರದ ಬಗ್ಗೆ ಹೇಳಿದ್ದೀನಿ, ಚೆನ್ನಾಗಿ ಮೈನಲ್ಲಿ ನೀರಿನ ಅಂಶ ಇರಬೇಕು, ಅದಕ್ಕೆ ನೀರು ಕುಡಿಬೇಕು, ಚೆನ್ನಾಗಿ ಆ್ಯಕ್ಟಿವ್ ಆಗಿ ಓಡಾಡಬೇಕು, ಮತ್ತು ಒಂದೇ ಜಾಗದಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳೋದಾಗಲಿ ನಿಂತ್ಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಪ್ರೆಗ್ನೆಂಟ್ ಲೇಡೀಸ್ ಅಥವಾ ಗರ್ಭಿಣಿಯರು ಕಾಲಿಗೆ ಸ್ಟಾಕಿಂಗ್ಸ್ ಅಂತ ಹಾಕೊಂಡ್ರೆ ಒಳ್ಳೆಯದು, ಅದು ರಕ್ತನ ಹೆಪ್ಪುಗಟ್ಟೋದನ್ನ ಅವಾಯ್ಡ್ ಮಾಡುತ್ತೆ. ಓಕೆ ಡಾಕ್ಟರ್. ಎಸ್ ಡಾಕ್ಟರ್, ಇನ್ನು ಒಂದು ಸಲ ಟ್ರೀಟ್ಮೆಂಟ್ ಅಂತ ಶುರು ಮಾಡಿಬಿಟ್ರೆ ಅದು ಎಷ್ಟು ದಿನಗಳವರೆಗೂ ಕೂಡ ಈ ಒಂದು DVTಗೆ ಟ್ರೀಟ್ಮೆಂಟ್ ಪಡೆದುಕೊಳ್ಬೇಕು? ಫಾಲೋ ಅಪ್ ಎಲ್ಲ ಹೇಗಿರಬೇಕು ಅಂತ? ಸಾಮಾನ್ಯವಾಗಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ಇಂಜೆಕ್ಷನ್ಸ್ ಮೂಲಕ. ಇಂಜೆಕ್ಷನ್ಸ್ ಅದು ಸರ್ಜರಿ ಮಾಡಾಗಲಿ ಅಥವಾ ಹಾಗೆ ಇಂಜೆಕ್ಷನ್ ಶುರು ಆದಾಗ ಅದು 1 ವಾರದಿಂದ 2 ವಾರದ ತನಕ ಇಂಜೆಕ್ಷನ್ಸನ್ನು ಕೊಡ್ತೀವಿ. ನಂತರ ಅದನ್ನು ಟ್ಯಾಬ್ಲೆಟ್ ಮೂಲಕವಾಗಿ ಅದನ್ನು ಮಾರ್ಪಾಡಾಗುತ್ತೆ. ಅದು ಇವಾಗ ನಾವು ಕೆಲವೊಂದು ಪೇಷಂಟ್ಸ್ಗೆ ಟ್ಯಾಬ್ಲೆಟ್ಸ್ ತೊಗೊಳ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಅದು ಬ್ಲೀಡಿಂಗ್ ರಿಸ್ಕ್ ಜಾಸ್ತಿ ಇರುತ್ತೆ. ಅಂಥ ಪೇಷಂಟ್ಸ್ಗೆ ನಾವು ಇಂಜೆಕ್ಷನ್ಸೇ ಕೊಟ್ಕೊಂಡು ಹೋಗ್ತೀವಿ. ಗರ್ಭಿಣಿಯರಲ್ಲಿ
5th ಇಂದ 8th ಮಂತ್ ತನಕ ಅವರಿಗೆ ಮಾತ್ರ ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಡ್ಬೋದು. ಫಸ್ಟ್ 3rd ಮಂತ್ ಲಾಸ್ಟ್ 2 ಮಂತ್ಸಲ್ಲಿ ಟ್ಯಾಬ್ಲೆಟ್ಸ್ ಕೊಡೋಕ್ಕಾಗೋದಿಲ್ಲ, ಮಗುಗೆ ಅದು ಸೇಫ್ ಅಲ್ಲ. ಸೊ ಅಂಥ ಟೈಮ್ನಲ್ಲಿ ಇಂಜೆಕ್ಷನ್ಸ್ನ ಕೊಡಬೇಕಾಗತ್ತೆ. ನಾವು ಇಂಜೆಕ್ಷನ್ಸ್ ಕೊಟ್ಟ ಮೇಲೆ ಕೆಲವೊಂದು ರಕ್ತ ಪರೀಕ್ಷೆಗಳನ್ನು ಮಾಡ್ತೀವಿ. ರಕ್ತ ಪರೀಕ್ಷೆಗಳು ಮಾಡಿದಾಗ ಯಾಕೆ ಕಾರಣ, ಯಾವ ಕಾರಣದಿಂದ ಈ ರಕ್ತ ಹೆಪ್ಪುಗಟ್ಟಿದೆ, ಅದನ್ನೇನಾದರೂ ನಾವು ಟ್ರೀಟ್ ಮಾಡ್ಬೋದಾ ಅಂತ ತಿಳ್ಕೊಂಡು ಅವಾಗ ಕೂಡ ಅದರಲ್ಲಿ ಟ್ರೀಟ್ಮೆಂಟಲ್ಲಿ ಬದಲಾವಣೆ ತರಬೇಕಾಗತ್ತೆ. ಆಮೇಲೆ DVT ಯಾವಾಗಲೂ ಹಾಸ್ಪಿಟ್ಲಿಗೆ ಬಂದು ಡಿಸ್ಚಾರ್ಜ್ ಆದಮೇಲೂ ಪೇಷಂಟ್ಸು 1 ತಿಂಗಳಾದಮೇಲೆ, 3 ತಿಂಗಳಾದಮೇಲೆ, 6 ತಿಂಗಳಾದಮೇಲೆ, ವರ್ಷದ ಕೊನೆಯಲ್ಲಿ ಹೀಗೆ ಕರೆಸ್ಕೊಂಡು ಅವರಿಗೆ ಚೆಕ್ ಮಾಡ್ತೀವಿ. ಡಾಪ್ಲರ್ ಸ್ಕ್ಯಾನ್ನಲ್ಲಿ ಎಷ್ಟು ಶೇಕಡ ಅಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಬ್ಲಾಕ್ ಇನ್ನೂ ಉಳಿದಿದೆ, ಫುಲ್ಲಿ ಕ್ಲಿಯರ್ ಆಗುತ್ತೆ. ಫುಲ್ಲಿ ಕ್ಲಿಯರ್ ಆಗುತ್ತೆ. ಕೆಲವೊಂದು ಕಂಡೀಷನ್ಸ್ನಲ್ಲಿ ಅಂದರೆ ಕಂಜನೈಟಲ್ ಅಥವಾ ಬೈ ಬರ್ತ್ ಏನು ಹುಟ್ಟುತ್ತಾ ಯಾರು ಕೆಲವ್ರಿಗೆ ರಕ್ತ ಹೆಪ್ಪುಗಟ್ಟೋ ಅಂಶ ಜಾಸ್ತಿ ಇರುತ್ತೆ, ಅಂಥವರಲ್ಲಿ ಟ್ಯಾಬ್ಲೆಟ್ಸ್ ಅಥವಾ ಮಾತ್ರೆಗಳು ಜೀವನ ಪರ್ಯಂತ ತಗೊಬೇಕಾಗುತ್ತೆ. ಹೆರಿಡಿಟಿಯಿಂದನೂ ಬರುತ್ತೆ ಡಾಕ್ಟರ್? ಖಂಡಿತವಾಗಿ ಹೆರಿಡಿಟಿಯಿಂದ ಏನಾಗುತ್ತೆ ಅಂದರೆ ರಕ್ತ ಹೆಪ್ಪುಗಟ್ಟೋ ಅಂಶ ಇರುತ್ತೆ. ಅದಕ್ಕೆ ಅಂಥವರು ಒಂದು ಸ್ವಲ್ಪ ನೆಗ್ಲಿಜೆನ್ಸ್ ಅಥವಾ ನಿಷ್ಕಾಳಜಿತೆ ತೋರಿಸಿದ್ರು DVT ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಡಾಕ್ಟರ್, ನೀವು ಆಗಲೇ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳ್ತಾ ಇದ್ರಿ, ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ. ಸಾಕಷ್ಟು ಜನಕ್ಕೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ದು ಕೂಡ ಟ್ರೀಟ್ಮೆಂಟ್ ಪಡೆದುಕೊಳ್ಳುವಾಗ ಭಯ ಪಡ್ತಾರೆ, ಅಯ್ಯೋ ಏನಾಗ್ಬಿಡುತ್ತೋ ಏನೋ ಅಂತ. ಸೊ ಟ್ರೀಟ್ಮೆಂಟ್ ಟೈಮ್ನಲ್ಲಿ ಕಾಂಪ್ಲಿಕೇಶನ್ಸ್ ಏನಾದರೂ ಬರುತ್ತಾ, ಬಂದರೆ ಏನು, ಅದಕ್ಕೆ ಯಾವ ರೀತಿ ಜಾಗ್ರತೆಯನ್ನು ತೆಗೆದುಕೊಳ್ಬೇಕು ಅಂತ? ಟ್ರೀಟ್ಮೆಂಟ್ ಅಂದರೆ ಒಂದು ಏನೇ ಪ್ರೊಸೀಜರ್ ಮಾಡಿದ್ರು ನಾವು ರಕ್ತ ತೆಳ್ಳಗೆ ಮಾಡುವ ಇಂಜೆಕ್ಷನ್ಸ್ ಅಥವಾ ಮಾತ್ರೆಗಳನ್ನು ಖಂಡಿತವಾಗಿ ಕೊಡಬೇಕಾಗತ್ತೆ. ರಕ್ತ ತೆಳ್ಳಗೆ ಮಾಡೋದಂದ್ರೆ ಅದು ಬರೀ ಆ ಭಾಗದಲ್ಲ, ದೇಹದ ಎಲ್ಲ ಭಾಗದಲ್ಲೂ ರಕ್ತ ತೆಳ್ಳಗಾಗುತ್ತೆ. ಆಗ ಬ್ಲೀಡಿಂಗ್ ಅಥವಾ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಕೆಲವರು ಬ್ರಷ್ ಮಾಡ್ಬೇಕಾದ್ರೆ, ಯೂರಿನ್ ಪಾಸ್ ಮಾಡ್ಬೇಕಾದ್ರೆ, ಮೋಷನ್ ಪಾಸ್ ಮಾಡ್ಬೇಕಾರೆಲ್ಲ ಕೆಲವರಿಗೆ ಬ್ಲೀಡಿಂಗ್ ಹೋಗುತ್ತೆ. ಆ ಥರ ಆದಾಗ ಈ ಥರ ಇಂಜೆಕ್ಷನ್ಸ್ ಎಲ್ಲ ತೊಗೊಂಡೋದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಅಥವಾ ಹುಷಾರಾಗಿ ನೋಡ್ಕೊಬೇಕು. ಯಾಕಂದರೆ ಬ್ಲೀಡಿಂಗ್ ಒಂದು ಕಡೆ ಆಗಿ ನಾವು ಟ್ರೀಟ್ಮೆಂಟ್ ನಿಲ್ಬಾರ್ದು ಅಂತ ಕಂಟಿನ್ಯೂ ಮಾಡ್ಬೋದು. ಆವಾಗ ಅದನ್ನು ಡೋಸೇಜ್ ಚೇಂಜ್ ಮಾಡಬೇಕಾಗುತ್ತೆ. ಅಥವಾ ಬೇರೆ ಏನಾದರೂ ವಿಧಿವಿಧಾನಗಳಿವೆಯಾ, IVC ಫಿಲ್ಟರ್ ಹಾಗೆ ಏನಾದ್ರೂ ಎಲ್ಲಿ ನಾವು ರಕ್ತ ತೆಳ್ಳಗೆ ಮಾಡೋ ಅಂಶ ಕೊಡೋಕ್ಕಾಗೋದಿಲ್ಲ, ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು ಅದನ್ನು. ಎಸ್ ಡಾಕ್ಟರ್, ಇನ್ನು ಈ ಒಂದು DVT ಸಮಸ್ಯೆ ಎಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ? ಸೊ ಯಾವ ದೇಶದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂದರೆ ಏನು ಹೇಳ್ತೀವಿ? DVT ಎಲ್ಲ ಕಡೆನೂ ಇದೆ, ನಮ್ಮಲ್ಲಿ ಜಾಸ್ತಿ. ಯಾಕಂದರೆ ನಮ್ಮ ಜನಸಂಖ್ಯೆ ಇವಾಗ ಜಗತ್ತಿನಲ್ಲಿ ನಂಬರ್ 1 ಇದ್ದೀವಿ. ಇನ್ನೊಂದೇನೆಂದರೆ ಅವೇರ್ನೆಸ್. ಆ ದೇಶಗಳಲ್ಲಿ ಸರ್ಕಾರಗಳು ಮತ್ತು ವೈದ್ಯಕೀಯ ಸಮಾಜದಿಂದ ಎಷ್ಟು ತಿಳುವಳಿಕೆ ಮೂಡಿಸೋದು ಸಾಧ್ಯವೋ ಅಷ್ಟು ಮಾಡಬೇಕು. ಅದರಲ್ಲಿ ನಾವು ಏನಾದರೂ ವಿಫಲ ತೋರಿಸಿದ್ರೆ ಆ ಭಾಗದಲ್ಲಿ ಆಗ ಜನರಿಗೆ ತಿಳಿಯೋದಿಲ್ಲ. ಮತ್ತು ಜನರು ಕೂಡ ಸಾಮಾನ್ಯವಾಗಿ ನಾವು ಏನು ನೋಡ್ತೀವಿ ಕ್ಲಿನಿಕ್ಸಲ್ಲೇ ಅಂದರೆ, ಸರ್ ಸ್ವಲ್ಪ ಕಾಲು ನೋವು ಬರ್ತಾ ಇತ್ತು, ಅವಾಗ ಊತ ಬಂದು ನಾನು ಅಷ್ಟೇನು ಅಂದ್ಕೊಳ್ತಿಲ್ಲ, ತುಂಬ ತೊಂದರೆ ಆದಾಗ ಮಾತ್ರ ಡಾಕ್ಟರ್ ಹತ್ರ ಬರಬೇಕು. ಅದು ಕಣ್ಣೆದುರಿಗೆ ಇರುತ್ತೆ, ಅವ್ರಿಗೆ ಸ್ವೆಲ್ಲಿಂಗ್ ಇರುತ್ತೆ ಅಥವಾ ಕೆಲವೊಂದು ಸಲ ಗೊತ್ತಿರುತ್ತೆ. ತೊಂದರೆ ನಮಗೆ ಆಗಲ್ಲ ಅಂತ ಅಂದ್ಕೊಂಡು ಇರಬಾರ್ದು. ತೊಂದರೆ ಆಗಬಹುದು, ಅದನ್ನು ಆದಷ್ಟು ಮಟ್ಟಿಗೆ ನಾವು ತಡೆ ಹಿಡಿಯೋಣ ಅಂತ ಮಾನಸಿಕವಾಗಿ ಸಿದ್ಧವಾಗಿರ್ಬೇಕಾಗುತ್ತೆ. ಇನ್ನು ಡಾಕ್ಟರ್, ಈ ಒಂದು ಸಮಸ್ಯೆನ ವಿತೌಟ್ ಸರ್ಜರಿ ಇಲ್ಲದೆ ಗುಣಪಡಿಸ್ಕೊಳ್ಳೋದಕ್ಕೆ ಆಗೋದಿಲ್ವಾ ಹಾಗಿದ್ರೆ? ಖಂಡಿತವಾಗೂ ಆಗುತ್ತೆ, ಬಟ್ ಎಲ್ಲಿ ರಕ್ತ ಹೆಪ್ಪುಗಟ್ಟಿದೆ ಅನ್ನೋದು ಮುಖ್ಯ. ಯಾಕಂದರೆ ಬರೀ ಕಾಲ್ ಭಾಗದಲ್ಲಾಗಿ ಹೊಟ್ಟೆ ಭಾಗ ಅಥವಾ ಲಂಗ್ಸ್ ಭಾಗದಲ್ಲಿ ಇನ್ನೂ ರಕ್ತ ಹೆಪ್ಪುಗಟ್ಟಿಲ್ಲ ಅಂದ್ರೆ ಬ್ಲಡ್ ಥಿನ್ನರ್ಸ್ನಲ್ಲೂ ಅಥವಾ ರಕ್ತ ತೆಳ್ಳು ಮಾಡೋ ಇಂಜೆಕ್ಷನ್ಸಿಂದ ಇದನ್ನು ಟ್ರೀಟ್ ಮಾಡ್ಬೋದು. ಬಟ್ ಅದು ಟ್ರೀಟ್ ಮಾಡಿದ್ಮೇಲೆ ರೋಗಿ ಹೇಗೆ ಸ್ಪಂದಿಸ್ತಾರೆ ಅನ್ನೋದು ಮುಂದಿನ ಡಿಸಿಷನ್ಗೆ, ಆಪ್ರೇಷನ್ ಮಾಡಬೇಕೋ ಬೇಡವೋ ಅನ್ನೋದನ್ನು ಅದರ ಮೇಲೆ ಅವಲಂಬಿಸುತ್ತೆ. ಇವಾಗ ಕೆಲವರಿಗೆ ಜಸ್ಟ್ ರಕ್ತ ತೆಳ್ಳು ಮಾಡೋ ಇಂಜೆಕ್ಷನ್ಸೇ ಸಾಕಾಗುತ್ತೆ, ಏನೂ ಬೇಕಾಗೋದಿಲ್ಲ. ಇನ್ನು ಕೆಲವರಿಗೆ ನೀವು ಎಷ್ಟೇ ಹೈ ಡೋಸ್ ರಕ್ತ ತೆಳ್ಳು ಮಾಡೋ ಇಂಜೆಕ್ಷನ್ ಕೊಟ್ಟರು ಅದು ಥ್ರಾಂಬಸ್ ಬರ್ಡನ್, ಕ್ಲಾಟ್ ಬರ್ಡನ್ ಅಂತೀವಿ. ಅಂದರೆ ತುಂಬ ರಕ್ತ ಹೆಪ್ಪುಗಟ್ಟಿದ್ರೆ ಆಗ ಅದನ್ನು ಪ್ಯಾಸೇಜ್ನ ಕ್ಲಿಯರ್ ಮಾಡೋದೇ ಉತ್ತಮ. ಡಾಕ್ಟರ್, ಯೂಶಲಿ ನಾವು ಕೇಳ್ಪಟ್ಟಿದ್ದೀವಿ ರಕ್ತ ತೆಳು ಮಾಡೋದಕ್ಕೆ ಟ್ಯಾಬ್ಲೆಟ್ಸು ಕೂಡ ಬರುತ್ತೆ, ಸಾಕಷ್ಟು ಜನ ತೆಗೆದುಕೊಳ್ತಾ ಇರ್ತಾರೆ. ಒನ್ಸ್ ಏನಾದರೂ ಅವರು ಅವಾಯ್ಡ್ ಮಾಡಿದ್ರೆ ಅದು ಜೀವಕ್ಕೇನೆ ಅಪಾಯ ಅಂತ. ಈ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಏನೇ ಟ್ಯಾಬ್ಲೆಟ್ ತೊಗೊಂಡ್ರು ಅದು ವೈದ್ಯಕೀಯ ಸಲಹೆ ಮೇಲೆ ಇರಬೇಕು. ಇದು ನೋವಿನ ಮಾತ್ರೆ ಹಾಗೆ, ಜ್ವರದ ಮಾತ್ರೆ ಹಾಗೆ ಒಂದು ತೊಗೊಂಡ್ಬಿಡ್ತೀವಿ ಸರಿಯಾಗುತ್ತೆ ಅಂತೆಲ್ಲ. ಎಸ್ಪೆಷಲಿ ಬ್ಲಡ್ ಥಿನ್ನರ್ಸ್ ಒಂದು ಕಾರಣಕ್ಕೆ ಆಗಿರುತ್ತೆ. ರಕ್ತ ತೆಳ್ಳಗೆ ಮಾಡುವ ಮಾತ್ರೆಗಳಲ್ಲೂ
ಬೇರೆ ಬೇರೆ ಕಾರಣದಿಂದ ರಕ್ತ ದಪ್ಪ ಆಗಿರುತ್ತೆ ಅಥವಾ ರಕ್ತ ಹೆಪ್ಪಗಟ್ಟಿರುತ್ತೆ. ಕೆಲವೊಂದ್ಸಲ ಕೆಲವೊಂದು ರಕ್ತಾಣುಗಳು ಜಾಸ್ತಿ ಆಗಿರೋದ್ರಿಂದ ಈ ಪ್ರಾಬ್ಲಮ್ ಆಗ್ಬೋದು. ಇನ್ನು ಕೆಲವರಲ್ಲಿ ರಕ್ತದ ಥಿಕ್ನೆಸ್ ಅಥವಾ ವಿಸ್ಕಾಸಿಟಿ ಅಂತೀವಿ, ತೆಳ್ಳು ತುಂಬ ಜಾಸ್ತಿ ಇದ್ದಾಗ ಬ್ಲೀಡಿಂಗ್ ಅಥವಾ ಕಮ್ಮಿ ಆದಾಗ ಹೆಪ್ಪಗಟ್ಟೋ ಚಾನ್ಸಸ್ ಇರ್ಬೋದು. ಯಾವ ಕಾರಣದಿಂದ ಆಗಿದೆ ಅದನ್ನು ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಬಟ್ ಒಂದ್ಸಲ ವೈದ್ಯರು ನಿಮಗೆ ಸಲಹೆ ಮಾಡಿದ್ರೆ, ವೈದ್ಯರ ಸಲಹೆ ಇಲ್ಲದೆ ದಯವಿಟ್ಟು ಈ ಮಾತ್ರೆಗಳನ್ನು ನಿಲ್ಲಿಸಬೇಡಿ, ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್. ಇದ್ರ ಜೊತೆ ಸ್ಟಾಕಿಂಗ್ಸ್ ಬಗ್ಗೆ ಕಾಲು ಚೀಲಗಳು ಹಾಕೊಡ್ತಾರೆ, ಅದು ತುಂಬ ಮುಖ್ಯ. ಅದನ್ನು ಅವಶ್ಯಕತೆ ಇದ್ದಾಗನೇ ವೈದ್ಯರು ಸಲಹೆ ಮಾಡ್ತಾರೆ. ರೋಗಿಗಳು ಅದನ್ನು ಖಂಡಿತವಾಗೂ ಹಾಕೊಬೇಕು. ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಅಥವಾ ಚೇತರಿಕೆ ಕಂಡಿದ ತಕ್ಷಣ ನಾನು ಸರಿ ಹೋದೆ ಅಂತ ನಿಲ್ಲಿಸಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು. ಅಂಡ್ ಸಾಕಷ್ಟು ಜನ ಅವರೇ ಸೆಲ್ಫ್ ಮೆಡಿಕೇರ್ ಕೂಡ ಮಾಡ್ಕೊಳಕ್ ಹೋಗ್ತಾರೆ. ಸೊ ಮನೆ ಮದ್ದುಗಳಿರಬಹುದು ಅಂಡ್ ಬೇರೆ ಬೇರೆ ಆಯುರ್ವೇದಿಕ್ ಇರಬಹುದು. ಸೊ ಇದ್ರ ಮೊರೆನೂ ಕೂಡ ಹೋಗ್ತಾರೆ ಡಾಕ್ಟರ್. ಸೊ ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಇದೇನಂದ್ರೆ ಮಿಕ್ಸೋಪತಿ ಮಾಡಬಾರ್ದು. ನೀವು ಒಂದಾಗ ಆಯುರ್ವೇದದಲ್ಲಿ ನಾನು ಇದಕ್ಕೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತಲ್ಲ, ಏನೇ ಆದರೂ ಅದು ಸೈಂಟಿಫಿಕಲಿ ಪ್ರೂವನ್ ಆಗಿರಬೇಕು. ಮತ್ತೆ ಇದನ್ನ ನಾವು ತಗೊಳ್ತೀವಿ, ನೋಡೋಣ, ಸರಿ ಹೋಗ್ಲಿಲ್ಲ ಅಂದ್ರೆ ಅದನ್ನ ತಗೊಳ್ಳೋಣ. ಅಥವಾ ಎಲ್ಲ ತಗೊಂಡ್ರು, ಕೆಲವೊಂದು ಪೇಷಂಟ್ಸ್ ಬರ್ತಾರೆ ನಮಗೆ, ಸರ್ ನಾನು ಆಯುರ್ವೇದದ್ದು ಟ್ರೀಟ್ಮೆಂಟ್ ತಗೊಳ್ತಿದ್ದೀನಿ, ನೀವು ಟ್ರೀಟ್ಮೆಂಟ್ ಕೊಡಿ, ಎರಡೂ ಜಾಸ್ತಿ ಇದಾದಾಗ ಬೇಗ ಗುಣ ಆಗತ್ತಂತ. ಅದು ಆಗೋದಿಲ್ಲ. ಎರಡರಲ್ಲಿ ಒಂದನ್ನ ನಾವು ನಮಗೆ ಇದರಲ್ಲಿ ಅಲೋಪತಿಕ್ ಮೆಡಿಸಿನ್ ಡಾಕ್ಟರ್ಸ್ ಆಗಿ ಅಥವಾ ವ್ಯಾಸ್ಕ್ಯುಲರ್ ಸರ್ಜನ್ ಆಗಿ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಇವೆಲ್ಲ ಸೈಂಟಿಫಿಕಲಿ ಪ್ರೂವನ್. ಎಲ್ಲಾದ್ರೂ ಪರೀಕ್ಷೆ ಮಾಡಿ ಅದರಿಂದ ಗುಣಮುಖರಾಗಿದ್ದಾರೆ ಅಂದ ಮೇಲೆ ಅದು ಮನುಷ್ಯರ ಮೇಲೆ ಟ್ರಯಲ್ಸ್ ಮೂಲಕ ಇದಾಗಿ ನಂತರ ಮಾರ್ಕೆಟಿಗೆ ಬರುತ್ತೆ ಮಾತ್ರೆಗಳು. ಸೊ ಏನೇ ಇದಿದ್ರೂ ಎಲ್ಲ ಥರದ್ದು ನಾನು ನೋಡ್ತೀನಿ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಥವಾ ನೋಡೋಣ ಇದು ವರ್ಕ್ ಆದ್ರೆ ಆಗುತ್ತೆ, ಇಲ್ಲ ಅಂದರೆ ಇನ್ನೊಂದು ಇದ್ದೇ ಇದೆ ಅಂತ ಆ ಥರ ಇದು ಯೋಚನೆ ಸರಿಯಲ್ಲ. ಎಸ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.